The Golgi complex is commonly called what? Traffic police, right? So Golgi complex na ನಾವು ಕಂಪ್ಯಾರಿಟಿವ್ಲಿ ಟ್ರಾಫಿಕ್ ಪೊಲೀಸ್ ಅಂತ ಕರಿತೀವಿ. ಯಾಕೆಂದ್ರೆ ಇದು ಮೂಮೆಂಟ್, ಮಾಲಿಕ್ಯುಲರ್ ಮೂಮೆಂಟ್ ನ ಆ ಕಡೆಯಿಂದ ಈ ಕಡೆಗೆ ಕಂಟ್ರೋಲ್ ಮಾಡುತ್ತೆ, ರೈಟ್? ಒನ್ ಥಿಂಗ್, ನಿಮಗೆ ಸ್ಕ್ರೀನ್ ನಲ್ಲಿ ಫುಲ್ ಸ್ಕ್ರೀನ್ ಕಾಣ್ತಿದೆಯಾ? ಅದು PPT ಏನು ಅರ್ಧ ಸ್ಕ್ರೀನ್ ಕಾಣ್ತಿದೆಯಾ? ಸರ್ ಸರ್ ಫುಲ್ ಕಾಣಿಸ್ತಿದೆ. Okay, it's fine. So the Golgi complex is made up of cisternae, tubules, and vesicles, right? The margins of each cistern are gently curved. ಇಲ್ಲೊಂದೇನಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್, ಓಕೆ, ಏನಿದೆಯಲ್ವಾ, ಇದು ಒಂದು ಸೆಲ್ ನಲ್ಲಿ ನಂಬರ್ ಕಡಿಮೆ ಇರುತ್ತೆ, 1 ಅಥವಾ 2, ಅಪರೂಪಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಗಾಲ್ಗಿ ಕಾಂಪ್ಲೆಕ್ಸ್ ಈ ಸಿಸ್ಟರ್ನೆಗಳು ಏನಿದಾವಲ್ಲ, ಟೋಟಲ್ ಈ ಸ್ಟ್ರಕ್ಚರು ಸ್ವಲ್ಪ ಕರ್ವ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್, ಈ ಸ್ಟ್ರಕ್ಚರ್ ಇಲ್ಲಿ ನೋಡಿ, ಇದು ಕರ್ವ್ ಆಗಿರುತ್ತೆ ಈ ತರ. ಸೊ ಕರ್ವ್ ಆದ ಕೂಡಲೇ ಏನಾಗುತ್ತೆ, ಒಂದು ಸರ್ಫೇಸು ಕಾನ್ವೆಕ್ಸ್ ಆಗುತ್ತೆ, ಇನ್ನೊಂದು ಕಾನ್ಕೇವ್ ಆಗುತ್ತೆ. ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಸಿಸ್ಟರ್ನೆಗಳು ಈ ತರ ಕರ್ವ್ಡ್ ಅರೇಂಜ್ಮೆಂಟ್ ತೋರಿಸೋದ್ರಿಂದ ನಿಮಗೆ ಎರಡು ಫೇಸ್ ಕ್ರಿಯೇಟ್ ಆಗುತ್ತೆ, ಒಂದು ಕಾನ್ವೆಕ್ಸ್ ಫೇಸ್, ಇನ್ನೊಂದು ಕಾನ್ಕೇವ್ ಫೇಸ್. ಸೊ ನಾವಿಲ್ಲಿ the cisternae at the convex end of the dictyosome comprise proximal forming or cis phase. ಈ ಹೆಸರು ನೆನ್ಪಿಟ್ಕೊಳ್ಳಿ, ಇಲ್ಲಿದೆಯಲ್ವಾ ಇದು. ಸೊ ಕಾನ್ವೆಕ್ಸ್ ಫೇಸ್ ಏನಿದೆಯಲ್ಲ, ಇದನ್ನ ನಾವು ಈ ಸರ್ಫೇಸ್ ನ ಸಿಸ್ ಫೇಸ್ ಅಂತ ಹೇಳ್ತೀವಿ, ಅಥವಾ ಫಾರ್ಮಿಂಗ್ ಫೇಸ್ ಅಥವಾ ಪ್ರಾಕ್ಸಿಮಲ್ ಅಂತ 3 ಹೆಸರಿದೆ. ಯಾಕೆ ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಹೆಂಗೆ ಅಂದ್ರೆ ಅದೊಂಥರ ಡೈನಾಮಿಕ್ ಸ್ಟ್ರಕ್ಚರ್, ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. Golgi complex, okay, I will just maximize this, okay, so that I can explain it, right? So Golgi complex is a dynamic structure. Illi dynamic andre, okay, here the diagram is there. So ಇಲ್ಲಿ ಅಬ್ಸರ್ವ್ ಮಾಡಿ, ಅಂದ್ರೆ ಇದು ಒಂದು ಫಿಕ್ಸ್ ಸ್ಟ್ರಕ್ಚರ್ ಅಲ್ಲ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಂಕ್ಷನ್ ಏನು ಅಂತ ನಾವು ನೋಡಿದೀವಿ ಆಲ್ರೆಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ 2 ಫಂಕ್ಷನ್ ಇದೆ, ಇಲ್ಲ ಪ್ರೋಟೀನ್ ಸಿಂಥಸಿಸ್ ಅಥವಾ ಲಿಪಿಡ್ ಸಿಂಥಸಿಸ್. ಸೊ ಇಲ್ಲಿ ಲಿಪಿಡ್ ಅಥವಾ ಪ್ರೋಟೀನ್ ಪ್ರೊಡ್ಯೂಸ್ ಆದ್ಮೇಲೆ ಅಲ್ಲಿಂದ ಏನ್ ವೆಸಿಕಲ್ಸ್ ಬರುತ್ತಲ್ವಾ, ಈ ವೆಸಿಕಲ್ ನಲ್ಲಿ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸದ್ದು ಎಂಡ್ ಪ್ರಾಡಕ್ಟ್ ಇರುತ್ತೆ. ಅಂದ್ರೆ ಇದರಲ್ಲಿ ಎನ್ಸೈಮ್ಸು, ಪ್ರೋಟೀನ್ಸು ಅಥವಾ ಯಾವುದೋ ಲಿಪಿಡ್, ಹಾರ್ಮೋನು ಅವೆಲ್ಲ ಪ್ರೊಡ್ಯೂಸ್ ಆಗಿದ್ದು ವೆಸಿಕಲ್ಸ್ ಬಂದು ಈ ವೆಸಿಕಲ್ಗಳು ಒಂದಕ್ಕೊಂದು ಜಾಯಿನ್ ಆಗಿ ಗಾಲ್ಗಿ ಕಾಂಪ್ಲೆಕ್ಸ್ ಸಿಸ್ಟರ್ನೇ ಆಗಿ ಫಾರ್ಮ್ ಆಗುತ್ತೆ. ನೌ ಯು ನೋ ಹೌ ದ ಗಾಲ್ಗಿ ಕಾಂಪ್ಲೆಕ್ಸ್ ಆರ್ ಫಾರ್ಮ್ಡ್, right? So Golgi complex is a dynamic structure. It is continuously produced and continuously it gets disturbed, right? So ಇಲ್ಲಿ ಫಾರ್ಮೇಶನ್ ಆಗುತ್ತಲ್ಲ, ಇದು ಇಲ್ಲಿ ಬಂದಿರೋ ವೆಸಿಕಲ್ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಬಂದಿರೋ ವೆಸಿಕಲ್ ಎಲ್ಲ ಸೇರ್ಕೊಂಡು, ಓಕೆ, ಇಲ್ಲಿ ಸಿಸ್ಟರ್ನೇ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಈ ಫೇಸ್ ನ, ಈ ಸರ್ಫೇಸ್ ಇದೆಯಲ್ಲ, ಇದನ್ನ ಫಾರ್ಮಿಂಗ್ ಅಂತ ಹೇಳ್ತೀವಿ ಅಥವಾ ಸಿಸ್ ಫೇಸ್ ಅಂತ ಹೇಳ್ತೀವಿ, ಓಕೆ. ದೆನ್ ಇಲ್ಲಿ ಆಮೇಲೆ ಇವು ಸಿಸ್ಟರ್ನ ಕನ್ವರ್ಟ್ ಆಗ್ತವೆ. ಅಂದ್ರೆ ಇಲ್ಲಿ ಹೊಸದಾಗಿ ಜಾಯಿನ್ ಆಗ್ತಾನೆ ಇರುತ್ತೆ, ಈ ಕಡೆಯಿಂದ ರಿಮೂವ್ ಆಗ್ತಾನೆ ಇರ್ತವೆ. ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ನಲ್ಲಿ ಈ ಪ್ರಾಡಕ್ಟ್ಗಳು ಪ್ರೊಸೆಸ್ ಆಗಿ ಮತ್ತೆ ವೆಸಿಕಲ್ ಆಗಿ ತಮ್ಮ ಎಂಡ್ ಏನು ಡೆಸ್ಟಿನೇಷನ್ ಇರುತ್ತೆ ಅಲ್ಲಿ ಹೋಗುತ್ತೆ. ಅಂದ್ರೆ ಸೆಲ್ಲಿಂದ ಹೊರಗಡೆ ಹೋಗೋದಾದ್ರೆ ಸೆಲ್ಲಿಂದ ಹೊರಗೆ ಹೋಗುತ್ತಾ, ಸೆಲ್ ಒಳಗಡೆನೆ ಮತ್ತೊಂದು ಯಾವುದೋ ಕಡೆ ಅದ್ರ ಕೆಲಸ ಇದ್ರೆ ಅಲ್ಲಿಗೆ ಹೋಗ್ತವೆ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಪ್ರೊಡ್ಯೂಸ್ ಆಗಿರೋ ಪ್ರಾಡಕ್ಟ್ ಗಾಲ್ಗಿ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಗಿ ಗಾಲ್ಗಿ ಕಾಂಪ್ಲೆಕ್ಸ್ ನಲ್ಲಿ ಅದು ಪ್ರೊಸೆಸಿಂಗ್ ಆಗುತ್ತೆ. ಯು ರಿಮೆಂಬರ್, ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಗಾಲ್ಗಿ ಕಾಂಪ್ಲೆಕ್ಸ್ ಈಸ್ ಟು ಪ್ರೊಸೆಸ್ ದಿ ಮಾಲಿಕ್ಯೂಲ್, ರೈಟ್? ಸೊ ಆ ಮಾಲಿಕ್ಯೂಲ್ ನ ಪ್ರೊಸೆಸ್ ಮಾಡುತ್ತೆ, ಪ್ರೊಸೆಸ್ ಮಾಡಿ ಪ್ಯಾಕೇಜಿಂಗ್ ಮಾಡುತ್ತೆ. ಇದು ಇಂಪಾರ್ಟೆಂಟ್. ಸೊ ನೀವು ಯಾವುದೇ ಒಂದು ಫ್ಯಾಕ್ಟರಿ ಅಥವಾ ಒಂದು ಪ್ರೊಡ್ಯೂಸ್ ಮಾಡುವಂತ ಯೂನಿಟ್ ಹೋದ್ರೆ ಅಲ್ಲಿ ಮೊದಲು ಪ್ರೊಡಕ್ಷನ್ ಆಗುತ್ತೆ. ಪ್ರೊಡಕ್ಷನ್ ಆದ್ಮೇಲೆ ಪ್ಯಾಕೇಜಿಂಗ್ ಅಂತ ಒಂದು ಯೂನಿಟ್ ಇರುತ್ತೆ, ನಿಮಗೆ ಗೊತ್ತು. So any shop or any factory you go, so you will find production and packaging. So ಹಾಗಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೊಡಕ್ಷನ್ ಯೂನಿಟ್ ಆದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಒಂಥರ ಪ್ಯಾಕೇಜಿಂಗ್ ಯೂನಿಟ್ ಇದ್ದಂಗೆ, ರೈಟ್? ಯು ಜಸ್ಟ್ ಇಮ್ಯಾಜಿನ್, ನೀವು ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಒಂದು ತಿಂಡಿನ ಆರ್ಡರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನಾನು ಸುಮ್ಮನೆ ಒಂದು ಕಂಪ್ಯಾರಿಸನ್ ಕೊಡ್ತಿದ್ದೇನೆ, ಎಕ್ಸಾಮ್ನಲ್ಲಿ ಇದನ್ನೇ ಬರಿಬೇಡಿ. ಸೇ
you will go to a hotel and you will order for one particular food item. ಸೊ ಆ ಫುಡ್ ರೆಡಿ ಆಗೋದು ಕಿಚನ್ನಲ್ಲಿ, ಆಯ್ತಾ. ಕಿಚನ್ನಲ್ಲಿ ರೆಡಿ ಆದಮೇಲೆ ಅದನ್ನ ಒಬ್ಬನೇನು ಮಾಡ್ತಾನೆ, ಪ್ಯಾಕೇಜ್ ಮಾಡ್ತಾನೆ. ಅಂದರೆ ಅದಕ್ಕೊಂದು ಬಾಕ್ಸ್ ಹಾಕಿ, ಬಾಕ್ಸ್ ಒಳಗಡೆ ಏನೋ ಹಾಕಿ, ಸೊ ಲೈಕ್ ದಿಸ್ ಹಿ ವಿಲ್ ಕವರ್ ಇಟ್ ಆ್ಯಂಡ್ ದೆನ್ ಹಿ ವಿಲ್ ಬ್ರಿಂಗ್ ಇಟ್ ಆ್ಯಂಡ್ ಹ್ಯಾಂಡ್ ಓವರ್ ಇಟ್ ಟು ಯು. ಸೊ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆಯಲ್ವಾ, ಇದು ಕಿಚನ್ ಕೆಲಸ ಮಾಡುತ್ತೆ, ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಗಾಲ್ಗಿ ಕಾಂಪ್ಲೆಕ್ಸು ಪ್ಯಾಕೇಜಿಂಗ್ ಕೆಲಸ ಮಾಡುತ್ತೆ. ಸೊ ಪ್ಯಾಕೇಜ್ ಮುಗಿದ್ಮೇಲೆ ಕೊನೆಗೆ ಪ್ಯಾಕೆಟ್ ಬಂದು ನಿಮ್ಮ ಕೈಗೆ ಇಡ್ತಾನಲ್ವಾ, ಆ ಥರ ಇಲ್ಲಿ ಪ್ಯಾಕೆಟ್, ರೆಡಿ ಪ್ಯಾಕೆಟ್ ಯಾವುದಪ್ಪ ಅಂದರೆ ಗಾಲ್ಗಿ ಕಾಂಪ್ಲೆಕ್ಸ್ ವೆಸಿಕಲ್ಸ್ ಏನಿದೆಯಲ್ವಾ, ಅವು ರೆಡಿ ಪ್ರಾಡಕ್ಟ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈ ಥರ ಸೊ that is how the endoplasmic reticulum and Golgi complex work together. So this is what I just wanted to discuss. Okay. Sorry. Now remember, idu convex surface na cis face anta helteve, concave surface na trans face anta helteve. So we call it as trans face. So that's about the cis face and trans face of Golgi complex. Very simple. Golgi complex is also made up of cisternae, tubules and vesicles, and its function is to process and package the chemicals, right? So a cell ಏನು ಪ್ರೊಡ್ಯೂಸ್ ಮಾಡುತ್ತಲ್ವಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ, ಅದನ್ನ ಪ್ರೊಸೆಸಿಂಗ್ ಮಾಡಿ ಪ್ಯಾಕೇಜ್ ಮಾಡುವಂತ ಕೆಲಸ ಗಾಲ್ಗಿ ಕಾಂಪ್ಲೆಕ್ಸ್ ಮಾಡುತ್ತೆ. ಓಕೆ, ಅಂಡ್ ನೆಕ್ಸ್ಟ್ let us move on to the functions. So what are the different functions of Golgi complex? So I told you Golgi complex is commonly called traffic police of a cell. Okay, so ಇದನ್ನ ನಾವು ಟ್ರಾಫಿಕ್ ಪೊಲೀಸ್ ಅಂತ ಕರಿತೀವಿ. ಯಾಕೆ ಅಂದರೆ ಟ್ರಾಫಿಕ್ ಪೊಲೀಸ್ ಕೆಲಸ ಏನು, ಮೂಮೆಂಟ್ ಆಫ್ ವೆಹಿಕಲ್ನ ಕಂಟ್ರೋಲ್ ಮಾಡೋದು. ಗಾಲ್ಗಿ ಕಾಂಪ್ಲೆಕ್ಸು ಅಷ್ಟೇ, ಯಾವ ಮಾಲಿಕ್ಯೂಲ್ ಎಲ್ಲಿ ಹೋಗಬೇಕು ಏನು ಅನ್ನೋದನ್ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಟ್ರಾಫಿಕ್ ಪೊಲೀಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟು ಸೆಲ್ಲಿಂದ ಹೊರಗಡೆ ಹೋಗ್ಬೇಕಾಗತ್ತೆ, ಕೆಲವೊಂದಿಷ್ಟು ಮಾಲಿಕ್ಯೂಲ್ಗಳು ಸೆಲ್ ಒಳಗಡೆನೆ ಬೇಕಾಗತ್ತೆ. ಸೊ ಯಾವುದು ಸೆಲ್ ಒಳಗಡೆನೆ ಬೇಕು ಅದನ್ನ ಅಲ್ಲಿ ಕಳಿಸೋದು, ಹೊರಗಡೆ ಹೋಗ್ಬೇಕಾಗಿರೋದನ್ನ ಪ್ಯಾಕೇಜ್ ಮಾಡಿ ವೆಸಿಕಲ್ ತರ ಮಾಡಿ ಸಿಕ್ರೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು, ಈ ತರ ಕೆಲಸ ಮಾಡುತ್ತೆ. ಅದಕ್ಕೆ ಇದನ್ನ ಟ್ರಾಫಿಕ್ ಪೊಲೀಸ್ ಅಂತ ಹೇಳ್ತೀವಿ. Now one of the important function of Golgi complex is packaging and exocytosis. I told you. So ಏನೇನು ಪ್ಯಾಕೇಜ್ ಮಾಡಿ ಎಕ್ಸೋಸೈಟೋಸಿಸ್ ಮಾಡುತ್ತೆ ಅನ್ನೋದಕ್ಕೆ ಒಂದಿಷ್ಟು ಸಿಂಪಲ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಝೈಮೋಜನ್ ಆಫ್ ಎಕ್ಸೋಕ್ರೈನ್ ಪ್ಯಾನ್ಕ್ರಿಯಾಟಿಕ್ ಸೆಲ್ಸ್. ಸೊ ನಿಮ್ಗೆ ಗೊತ್ತು, ಈ ಪ್ಯಾನ್ಕ್ರಿಯಾಸ್ನಲ್ಲಿ ಅಥಿನಾರ್ ಸೆಲ್ ಅಂತ ಇರ್ತವೆ, ಎಕ್ಸೋಕ್ರೈನ್ ಪಾರ್ಟ್. ಅದು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನ ಸಿಕ್ರೀಟ್ ಮಾಡುತ್ತೆ, ಅದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಇರ್ತವೆ, ಸೊ ಅದನ್ನ ಸಿಕ್ರೀಟ್ ಮಾಡೋ ಕೆಲಸ ಮಾಡುತ್ತೆ. ಆಮೇಲೆ ಮ್ಯೂಕಸ್ ಸಿಕ್ರೀಷನ್ ಬೈ ಗೋಬ್ಲೆಟ್ ಸೆಲ್ಸ್ ಆಫ್ ದಿ ಇಂಟೆಸ್ಟೈನ್. ಸೊ ಇಂಟೆಸ್ಟೈನ್ದು ನೀವು ಹಿಸ್ಟಾಲಜಿನ ನೆಕ್ಸ್ಟ್ ಸ್ಟಡಿ ಮಾಡ್ತೀರಾ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಮ್ಯೂಕಸ್ ಸೆಲ್ಸ್ ಅಂತ ಇರ್ತವೆ. ಸೊ ಮ್ಯೂಕಸ್ ಸೆಲ್ಸ್ ಸಿಕ್ರೀಟ್ ದಿ ಮ್ಯೂಕಸ್. ಸೊ ದಟ್ ಈಸ್ ಆಲ್ಸೋ ಡನ್ ಬೈ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್. ದೆನ್ ಲ್ಯಾಕ್ಟೋಪ್ರೋಟೀನ್ secretion by mammary gland cells. You know, in case of mammals, so mammals nalli including human being, lactation ಆಗುತ್ತೆ. ಲ್ಯಾಕ್ಟೇಷನ್ ಅಂದ್ರೆ ಮೆಮರಿ ಗ್ಲ್ಯಾಂಡ್ ಇಂದ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಸೊ ಮದರ್ಸ್ ಮಿಲ್ಕ್ ಏನಿದೆಯಲ್ಲ ಅದನ್ನ ಆ ಮಿಲ್ಕ್ ಗ್ಲ್ಯಾಂಡ್ ಇಂದ, ಮೆಮರಿ ಗ್ಲ್ಯಾಂಡ್ ಇಂದ ನಿಪ್ಪಲ್ಸ್ ಥ್ರೂ ಹೊರಗಡೆ ಏನ್ ಬರುತ್ತಲ್ಲ, ಸೊ ಸೆಲ್ ನಿಂದ ಮಿಲ್ಕ್ ಪ್ರೊಡ್ಯೂಸ್ ಆಗಿ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡೋದು ಯಾವುದು, ಇದೇ ಗಾಲ್ಗಿ ಕಾಂಪ್ಲೆಕ್ಸ್. ಸೊ ಗಾಲ್ಗಿ ಕಾಂಪ್ಲೆಕ್ಸ್ is going to do that work. Then secretion of compounds of thyroxine hormone by thyroid cells. Then secretion of tropocollagen and collagen, formation of melanin granules and other pigments. ಸೊ ನಾನು ಒಂದು ಕಾಮನ್ ಆಗಿ ಹೇಳ್ಬಿಡ್ತೀನಿ, ಏನಂದ್ರೆ ಯಾವ್ಯಾವ ಸೆಲ್ಲು ಸ್ಪೆಸಿಫಿಕ್ ಆಗಿ ಹಾರ್ಮೋನು, ಎನ್ಸೈಮ್ಸು, ಪಿಗ್ಮೆಂಟು ಪ್ರೊಡ್ಯೂಸ್ ಮಾಡುತ್ತೋ ಅದನ್ನ ಪ್ರೊಸೆಸ್ ಮಾಡಿ ಪ್ಯಾಕೇಜ್ ಮಾಡಿ ಹೊರಗಡೆ ಕಳಿಸೋ ಕೆಲಸನ ಗಾಲ್ಗಿ ಕಾಂಪ್ಲೆಕ್ಸ್ ಮಾಡುತ್ತೆ. ಸೊ ದಟ್ ಈಸ್ ದಿ ಫಂಕ್ಷನ್ ಆಫ್ ಗಾಲ್ಗಿ ಕಾಂಪ್ಲೆಕ್ಸ್, ರೈಟ್. ದೆನ್ ಫಾರ್ಮೇಷನ್ ಆಫ್ ಯೋಕ್ ಅಂಡ್ ವೈಟಲೈನ್ ಮೆಂಬ್ರೇನ್ ಆಫ್ ಗ್ರೋಯಿಂಗ್ ಪ್ರೈಮರಿ oocytes. ಈ ಎಗ್ ಡೆವಲಪ್ ಆಗ್ತಾ ಇರುತ್ತಲ್ಲ oogenesis ಟೈಮ್ನಲ್ಲಿ, ಈ ಏನು ನಾವು ವೈಟಲೋಜೆನೆಸಿಸ್ ಅಂತ ಹೇಳ್ತೀವಿ. ವೈಟಲೋಜೆನೆಸಿಸ್ ಅಂದ್ರೆ ಎಗ್ ಒಳಗಡೆ ಯೋಕ್ ಫಾರ್ಮೇಷನ್ ಆಗೋದು.
So that is also done by Golgi complex, right? And next one is formation of acrosome. You know, ರಿಪ್ರೊಡಕ್ಟಿವ್ ಬಯಾಲಜಿನಲ್ಲಿ ನೀವು ಫರ್ಟಿಲೈಸೇಷನ್ ಅಂತ ಒಂದು ಟಾಪಿಕ್ ಬರುತ್ತಲ್ಲ, ಅಲ್ಲಿ ಸ್ಪರ್ಮ್ ಮತ್ತು ಎಗ್ ಮಧ್ಯೆ ಫ್ಯೂಷನ್ ಆಗುವಾಗ ಎಗ್ ಮೆಂಬ್ರೇನ್ನ ಏನು ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ. ಸೊ ರಪ್ಚರ್ ಮಾಡಬೇಕು. ಆ ರಪ್ಚರ್ ಮಾಡೋ ಕೆಲಸನ ಸ್ಪರ್ಮ್ನಲ್ಲಿರೋ ಆಕ್ರೋಸೋಮ್ ಮಾಡುತ್ತೆ. ರಿಮೆಂಬರ್, ದಿಸ್ ಆಕ್ರೋಸೋಮ್ ಈಸ್ ದ ಪ್ರಾಡಕ್ಟ್ ಆಫ್ ಗಾಲ್ಗಿ ಕಾಂಪ್ಲೆಕ್ಸ್. ಓಕೆ, ಸೊ ಗಾಲ್ಗಿ ಕಾಂಪ್ಲೆಕ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಂಕ್ಷನ್ ಏನಪ್ಪಾ ಅಂದ್ರೆ ಫಾರ್ಮೇಷನ್ ಆಫ್ ಆಕ್ರೋಸೋಮ್. So acrosome is the structure of sperm which helps in rupturing the egg wall during fertilization process. Remember this point. Golgi complex is involved in the cell wall formation in plant cells. ಇದು ನಿಮ್ಮ ಪ್ಲಾಂಟ್ ಸೆಲ್ನಲ್ಲಿ, ನಮ್ಮ ಎನಿಮಲ್ ಸೆಲ್ನಲ್ಲಿ ಈ ಕೆಲಸ ಇಲ್ಲ. ನಿಮಗೆ ಗೊತ್ತು, ಪ್ಲಾಂಟ್ ಸೆಲ್ನಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಸುತ್ತಲೂ ಸೆಲ್ ವಾಲ್ ಅಂತ ಇರುತ್ತೆ, ಡೆಡ್ ಮೆಟೀರಿಯಲ್. ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್. ಓಕೆ, ಲೈಕ್ ದಿಸ್. ಮೇನ್ಲಿ ಇವೆರಡು ಇರುತ್ತೆ, ನಿಮ್ಗೆ ಗೊತ್ತು, ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್ನ ಪ್ರೊಡ್ಯೂಸ್ ಮಾಡೋದು ಸೆಲ್ ಒಳಗಡೆ ಇರುವಂಥ ಸ್ಟ್ರಕ್ಚರ್ಸು. ಸೊ ಅಲ್ಲಿಂದ ಸೆಲ್ಯುಲೋಸ್ನ ತಗೊಂಡು ಹೊರಗಡೆ ಸಿಕ್ರೀಟ್ ಮಾಡಿ ಅದು ಪ್ಲಾಂಟ್ ಸೆಲ್ ವಾಲಾಗಿ ಕನ್ವರ್ಟ್ ಆಗೋದಕ್ಕೆ ಗಾಲ್ಗಿ ಕಾಂಪ್ಲೆಕ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿ ಫಾರ್ಮೇಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. So you know, plasma membrane is the outermost membrane which continuously gets destroyed. ಸೊ ಅದು ಮೆಂಬ್ರೇನು ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಗೊತ್ತು, ಪ್ಲಾಸ್ಮಾ ಮೆಂಬ್ರೇನಲ್ಲಿ ಇರೋದೇ ಏನು, ಫಾಸ್ಫೋಲಿಪಿಡ್ ಬೈಲೇಯರು, ಕಾರ್ಬೋಹೈಡ್ರೇಟ್ಸು ಮತ್ತು ಬೇರೆ ಪ್ರೋಟೀನ್ಸ್ ಇರ್ತವೆ. ಸೊ ಅದು ಆ ಮೊಲೆಕ್ಯೂಲ್ನ ಕಂಟಿನ್ಯೂಸ್ ಆಗಿ ಪ್ಲಾಸ್ಮಾ ಮೆಂಬ್ರೇನಿಗೆ ಸಪ್ಲೈ ಮಾಡ್ತಾ ಇದ್ರೆ ಪ್ಲಾಸ್ಮಾ ಮೆಂಬ್ರೇನು ರಿಪೇರ್ ಆಗ್ತಾನೆ ಇರುತ್ತೆ. ಸೊ ಗಾಲ್ಗಿ ಕಾಂಪ್ಲೆಕ್ಸ್ ಈಸ್ ದ ಒನ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಫಾರ್ಮೇಷನ್ ಆಫ್ plasma membrane whenever there is a need. Okay, the biosynthesis of primary lysosome. ನೆಕ್ಸ್ಟ್ ನಾವೀಗ ಲೈಸೋಸೋಮ್ ಅಂತ ಸ್ಟಡಿ ಮಾಡೋಕೆ ಹೋಗ್ತೀವಿ. ಸೊ ಆ ಲೈಸೋಸೋಮ್ಸು ಎಲ್ಲಿಂದ ಬರುತ್ತೆ ಅಂದರೆ ಗಾಲ್ಗಿ ಕಾಂಪ್ಲೆಕ್ಸ್ ಇಂದ ಬರುತ್ತೆ. ರಿಮೆಂಬರ್, ದೇರ್ ಇಸ್ ಅ ಲಿಂಕ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಗಾಲ್ಗಿ ಕಾಂಪ್ಲೆಕ್ಸು ಮತ್ತು ಲೈಸೋಸೋಮ್ ಏನಿದೆಯಲ್ವಾ, ಅದು 3 ಸ್ಟೇಜ್ ಇದ್ದಂಗೆ, 3 ಬೇರೆ ಬೇರೆ ಸ್ಟ್ರಕ್ಚರು, ಆದರೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ತವೆ. ಸೊ ಮೊದಲನೇ ಕೆಲಸ ಏನಿದೆಯಲ್ಲ ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಆಗುತ್ತೆ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಪ್ರೊಡಕ್ಷನ್ ಆಗುತ್ತೆ. ಗಾಲ್ಗಿ ಕಾಂಪ್ಲೆಕ್ಸ್ ಏನಿದೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಪ್ರೊಡ್ಯೂಸ್ ಆದಂಥ ಪ್ರಾಡಕ್ಟ್ನ ತಗೊಂಡು ಪ್ರೊಸೆಸ್ ಮಾಡಿ ಪ್ಯಾಕೇಜ್ ಮಾಡೋ ಕೆಲಸ ಮಾಡುತ್ತೆ. ಆ ಪ್ಯಾಕ್ಡ್ ಯೂನಿಟ್ಸ್ ಏನಿದಾವಲ್ಲ, ಸೊ ಪ್ರಾಡಕ್ಟು ಪ್ಯಾಕೇಜ್ ಆಗಿರುತ್ತೆ, ಆ ಪ್ಯಾಕೇಜ್ ಏನಿದೆಯಲ್ವ ಆ ಪ್ಯಾಕೇಜ್ನೇ ನಾವು ಲೈಸೋಸೋಮ್ಸ್ ಅಂತ ಕರೆಯೋದು. So lysosomes are nothing but the packets which contain the end product of biosynthesis. ಅಂದ್ರೆ ಸೆಲ್ ಒಳಗಡೆ ಪ್ರೊಡ್ಯೂಸ್ ಆದಂಥ enzymes, hormones or some other chemical compounds which are prepared by the cell. So they are going to be packaged in lysosomes. So therefore there is a link between the functioning of endoplasmic reticulum, Golgi complex and lysosome. So ಇದು continuous process ಇದು. Okay, ಸೊ ದ್ಯಾಟ್ ಯು ರಿಮೆಂಬರ್. ಇದೊಂದು ಐಡಿಯಾ ಇರಲಿ ನಿಮಗೆ, ಯಾವ ಥರ ಒಂದಕ್ಕೊಂದು ರಿಲೇಷನ್ ಇದೆ ಅಂಥೇಳಿ. ಓಕೆ, ದ್ಯಾಟ್ಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ಗಾಲ್ಗಿ ಕಾಂಪ್ಲೆಕ್ಸ್. ನೆಕ್ಸ್ಟ್ ಐ ಹ್ಯಾವ್ ಟು ಮೂವ್ ಆನ್ ಟು ದಿ ಸ್ಟಡಿ ಆಫ್ ಲೈಸೋಸೋಮ್ಸ್. ಓಕೆ, ಸೊ ಲೈಸೋಸೋಮ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಗಾಲ್ಗಿ ಕಾಂಪ್ಲೆಕ್ಸ್ನಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಗಾಲ್ಗಿ ಕಾಂಪ್ಲೆಕ್ಸ್? ನೋ ಡೌಟ್. Okay, I suppose you people are not having any doubts. Okay, so if you are not having any doubts, I will just take up one more cell organelle, which is a very simple cell organelle, that is lysosomes. Okay, fine. I hope you people are there. ಕೇಳ್ತಿದ್ದೀರಾ ಎಲ್ರು? Yes, sir. Yes. Okay. Fine. ಸೊ ಪಾಪ ನೀವು ಮೈಕ್ ಆನ್ ಮಾಡಿಬಿಟ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಏನೇನೋ ಸೌಂಡ್ ಬಂದ್ಬಿಡುತ್ತೆ ಅಂತ ಮಾಡಲ್ಲ. ಇಟ್ಸ್ ಕಾಮನ್. ನೌ ಇಫ್ ಯು ಡೋಂಟ್ ಹ್ಯಾವ್ ಎನಿ ಕ್ವಶನ್ಸ್, ಐ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ಲೈಸೋಸೋಮ್ಸ್. ಸೊ ನಿಮಗೆ ಪರಿಚಯ ಇದೆ ಲೈಸೋಸೋಮ್ಸ್, ರೈಟ್? ಸೊ ಲೈಸೋಸೋಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಸೂಸೈಡ್ ಬ್ಯಾಗ್ಸ್ ಆಫ್ ಸೆಲ್ಸ್. ಓಕೆ, ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ಅ ಸೂಸೈಡ್?
ಇವಕ್ಕೆ ಸೂಸೈಡ್ ಬ್ಯಾಗ್ಸ್ ಅಂತ ಕರೀತಾರಲ್ವಾ, ನಮ್ಮ ಕನ್ನಡದಲ್ಲಂತೂ ಆತ್ಮಹತ್ಯಾ ಸಂಚಿಗಳು ಅಂತ ಕಲಿಸ್ತಾ ಇದ್ದಾರೆ ನಮಗೆ. ಏನ್ರಿ ಮರ್ಡರ್ಗೂ ಸೂಸೈಡ್ಗೂ ಡಿಫ್ರೆನ್ಸ್ ಗೊತ್ತಾ? ಸುಸೈಡ್ ಅಂತಂದ್ರೆ ತಾವೇ ತಮಗೋಗಿ ಮಾಡ್ಕೊಳ್ಳೋದು. ಮರ್ಡರ್ ಅಂತಂದ್ರೆ ಬೇರೆಯವರಿಂದ ವೆರಿ ಗುಡ್. ನಮ್ಮನ್ನ ನಾವೇ ಕೊಂದ್ಕೊಂಡ್ರೆ ಅದು ಸೂಸೈಡ್, ನಮ್ಮನ್ನ ಬೇರೆಯವ್ರು ಕೊಂದ್ರೆ ಮರ್ಡರ್. ಕರೆಕ್ಟಾ? ಎಸ್ ಸರ್. ವೆರಿ ಗುಡ್. ಸೊ ಇಲ್ಲಿ ಲೈಸೋಸೋಮ್ನ ನಾವು ಸೂಸೈಡ್ ಬ್ಯಾಗ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದು ಯಾವ ಸೆಲ್ನಲ್ಲಿ ಪ್ರೊಡ್ಯೂಸ್ ಆಗಿರುತ್ತೋ ಅದೇ ಸೆಲ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇಟ್ಸ್ ಲೈಕ್ ಕಿಲ್ಲಿಂಗ್ ದ ಸೆಲ್ in which it is present, right? Therefore they are commonly called suicide bags of cells. ಅದು ಒಂದು ಫಂಕ್ಷನ್, ಅದು ಇಟ್ ಇಸ್ ನಾಟ್ ಎ ನೆಗೆಟಿವ್ ಥಿಂಗ್ ಇನ್ ದಿ ಸೆಲ್ ಬಯಾಲಜಿ, ರೈಟ್? ಸೆಲ್ಯುಲಾರ್ ಮೆಟಬಾಲಿಸಮ್ನಲ್ಲಿ ಅಥವಾ ಸೆಲ್ದು ಫಂಕ್ಷನಿಂಗ್ನಲ್ಲಿ ತನ್ನ ಓನ್ ಸೆಲ್ನ ಡೆಸ್ಟ್ರಾಯ್ ಮಾಡೋದು ಏನಿದೆಯಲ್ವಾ, ಇಟ್ ಇಸ್ ಎಸೆನ್ಷಿಯಲ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಹ್ಯಾಸ್ ಟು ಬಿ ಡನ್. ವಿ ವಿಲ್ ಸಿ ವಾಟ್ ಇಸ್ ದ್ಯಾಟ್. ಸೊ ಇಲ್ಲಿ ಸ್ಟ್ರಕ್ಚರ್ ಅಂತ ಬಂದರೆ ಲೈಸೋಸೋಮು ಬಹಳ ಸಿಂಪಲ್. ಇದ್ರ ಡಯಾಗ್ರಾಮ್ನ ನಾವು ಕೊಡೋದೇ ಇಲ್ಲ, ಯಾಕಂದ್ರೆ ದೇ ಆರ್ ರೌಂಡ್ ಆ್ಯಂಡ್ ವ್ಯಾಕ್ಯೂಲರ್ ಫಿಲ್ಡ್ ವಿತ್ ಡೆನ್ಸ್ ಫ್ಲೂಯಿಡ್. ಯು ಜಸ್ಟ್ think of lysosomes as spherical structures. So round shaped vacuole thara irtave and they are filled with dense fluid. So the structure is very simple. Lysosome ge now ishte helodu, they are spherical and they are round and vacuole like, and important thing is they are filled with dense fluid. Okay, so they are filled with dense fluid. Lysosome may contain up to 40 types of hydrolytic enzymes. So this is what you have to remember. So lysosome ಅನ್ನೋ ಸ್ಟ್ರಕ್ಚರ್ನಲ್ಲಿ ಏನೊಂದು ಫ್ಲೂಯಿಡ್ ಇರುತ್ತಲ್ವಾ, ಆ ಫ್ಲೂಯಿಡ್ನಲ್ಲಿ ಏನಿರುತ್ತೆ, ಇಟ್ ಕಂಟೈನ್ಸ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ರಿಮೆಂಬರ್, ಲೈಸೋಸೋಮ್ಸ್ ಕಂಟೈನ್ ವೆರಿ ಸ್ಟ್ರಾಂಗ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂದ್ರೆ ಏನು ಗೊತ್ತಾ? ಬ್ರೇಕ್ ಮಾಡುವಂಥ ಎನ್ಸೈಮ್ಸ್. ಅಂದರೆ ಬೇರೆ ಬಯಲಾಜಿಕಲ್ ಮಾಲಿಕ್ಯೂಲ್ನ ಬ್ರೇಕ್ ಮಾಡುವಂಥ ಎನ್ಸೈಮ್ಸ್ಗೆ ನಾವು ಹೈಡ್ರೋಲೇಸಿಸ್ ಅಥವಾ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂತ ಕರಿತೇವೆ. ಅರೌಂಡ್ 40 ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ಸೈಮ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಲೈಸೋಸೋಮ್ಸ್. ಎಕ್ಸಾಂಪಲ್ ಯಾವುದು ಅಂದ್ರೆ ಪ್ರೋಟಿಯೇಸಿಸ್. ಯು ನೋ ಪ್ರೋಟಿಯೇಸಿಸ್ ಮೀನ್ಸ್ ದೇ ಬ್ರೇಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಲೈಕ್ ಕ್ಯಾಥೆಪ್ಸಿನ್ ಆ್ಯಂಡ್ ಪ್ರೋಟೀನ್ ಡೈಜೆಷನ್. ದೆನ್ ನ್ಯೂಕ್ಲಿಯೇಸಿಸ್. Nucleases means they break nucleic acids like DNA and RNA. Then glycosidases. Glycosidases break carbohydrates. Then lipases, so lipid molecules. Phospholipase, phosphatases. Okay, adu phosphatase adu. Then sulfatase. All lysosomal enzymes are acid hydrolases and they are active at the pH 5. ಅಂದ್ರೆ acidic condition ಅಲ್ಲಿ ಮಾತ್ರ ವರ್ಕ್ ಮಾಡ್ತವೆ. ಸೊ ರಿಮೆಂಬರ್, ನೀವು ಜನರಲ್ ಆಗಿ ಏನು ಬರೆದ್ಬಿಡಿ ಅಂದ್ರೆ, ಲೈಸೋಸೋಮ್ಸ್ ಕಂಟೈನ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಲೈಕ್ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ಸ್, ಕಾರ್ಬೋಹೈಡ್ರೇಟ್ ಡೈಜೆಸ್ಟಿಂಗ್ ಎನ್ಸೈಮ್ಸ್, ನ್ಯೂಕ್ಲಿಕ್ ಆಸಿಡ್ ಡೈಜೆಸ್ಟಿಂಗ್ ಎನ್ಸೈಮ್ಸ್. ಇಲ್ಲಿ ಡೈಜೆಷನ್ ಅಂದ್ರೆ ಬ್ರೇಕ್ ಡೌನ್ ನಾನು ಹೇಳ್ತಿರೋದು, ರೈಟ್? ಸೊ ಲಿಪಿಡ್ ಡೈಜೆಸ್ಟಿಂಗ್, ನ್ಯೂಕ್ಲಿಕ್ ಆಸಿಡ್ ಡೈಜೆಸ್ಟಿಂಗ್, ಪ್ರೋಟೀನ್. ಸೊ ಏನೇನು ಬಯಾಲಜಿಕಲ್ ಮಾಲಿಕ್ಯೂಲ್ ಇದೆಯೋ ಅವೆಲ್ಲವನ್ನು ಬ್ರೇಕ್ ಮಾಡೋದಕ್ಕೆ ಬೇಕಾಗಿರೋಂಥ ಎನ್ಸೈಮು ಲೈಸೋಸೋಮ್ನಲ್ಲಿ ಇರುತ್ತೆ. Okay, so that's why they are very important. Here are some important enzymes. Illond list ಮಾಡಿದ್ದೀನಿ ಅಷ್ಟೇ ನಾನು. I will just read out the name of the enzymes. Acid ribonuclease. So ನಿಮಗೆ ಹೆಸರು ನೋಡಿದ ಕೂಡಲೇ ಅದು ಯಾವ ಮಾಲಿಕ್ಯೂಲ್ನ ಬ್ರೇಕ್ ಮಾಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. Then acid deoxyribonuclease, acid phosphatase, acid phosphodiesterase. ಫಾಸ್ಫೋಡೈಇಸ್ಟರೇಸ್ ಏನಿದೆಯಲ್ವ ಅದು ನ್ಯೂಕ್ಲಿಯಿಕ್ ಆಸಿಡ್ನ ಬ್ರೇಕ್ ಮಾಡುವಂಥ ಎನ್ಸೈಮು. ಈಸ್ಟರೇಸ್ ಇದು ಪ್ರೋಟೀನ್ ಬ್ರೇಕ್ ಮಾಡೋದು. ಫಾಸ್ಫೋಲೈಪೇಸ್, ಸೊ ಲಿಪೇಸ್ ಯು ನೋ ಇಟ್ ಬ್ರೇಕ್ಸ್ ಲಿಪಿಡ್. ಕೆಥೆಪ್ಸಿನ್, ಕೊಲಾಜಿನೇಸ್, ಪೆಪ್ಟಿಡೇಸ್, ಬೀಟಾ ಗ್ಯಾಲಕ್ಟೋಸಿಡೇಸ್, ಬೀಟಾ ಗ್ಲುಕ್ರಾನಿಡೇಸ್, alpha manosidase, alpha glucosidase, sulfatase, right? So like this, I have just given you few only. ಒಂದು 40 ಎಂಜೈಮ್ ಬರುತ್ತೆ, ಇದರಲ್ಲಿ ಒಂದು 4-5 ನೆನ್ಪಿಟ್ಕೊಳ್ಳಿ ಸಾಕು. ಅಥವಾ ಕಾಮನ್ ಆಗಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡ್ ಬ್ರೇಕ್ ಮಾಡುವಂಥ ಎಂಜೈಮ್ಸ್ ಅಂತ ಬರೆದ್ರು ಆಯಿತು. ಸೊ ದ್ಯಾಟ್ಸ್ ಅಬೌಟ್ ದಿ ಸ್ಟ್ರಕ್ಚರ್ ಆ್ಯಂಡ್ ಕಂಟೆಂಟ್ಸ್ ಆಫ್ ಲೈಸೋಸೋಮ್. Structure is very simple, spherical, and the contents, lysosome simply contains the hydrolytic enzymes. Okay, then let us move on to the next
ಡಯಾಗ್ರಾಮ್ ಹಿಯರ್. ಇಲ್ಲಿ ಒಂದು ಟಾಪಿಕ್ ಇದೆ, ಪಾಲಿಮಾರ್ಫಿಸಮ್ ಇನ್ ಲೈಸೋಸೋಮ್ಸ್ ಅಂತ ಹೇಳಿ. ಪಾಲಿಮಾರ್ಫಿಸಮ್ ಅಂದ್ರೆ ಈ ಲೈಸೋಸೋಮು ಪ್ರೊಡ್ಯೂಸ್ ಆಗೋದೆಲ್ಲಿಂದ? ಗಾಲ್ಗಿ ಕಾಂಪ್ಲೆಕ್ಸ್ ಇಂದ. ಓಕೆ, ಸೊ ಲೈಸೋಸೋಮ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಗಾಲ್ಗಿ ಕಾಂಪ್ಲೆಕ್ಸ್. ಅಂದ್ರೆ ಮೊದಲು ಪ್ರೊಡ್ಯೂಸ್ ಆದಾಗ ಅದರಲ್ಲಿ ಬರೀ ಎನ್ಸೈಮ್ಸ್ ಇರ್ತವೆ. ಸೊ ಇಟ್ಸ್ ಪ್ಯೂರ್ಲಿ ಮೇಡ್ ಅಪ್ ಆಫ್ ಎನ್ಸೈಮ್ಸ್. ಆ ಎನ್ಸೈಮ್ಸ್ ಏನಕ್ಕಿರುತ್ತೆ? ಏನೋ ಒಂದು ಕೆಲಸ ಮಾಡೋದಕ್ಕಿರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಡೂ ಸಮ್ ವರ್ಕ್. ಏನು ವರ್ಕು? ಬ್ರೇಕ್ ಡೌನ್ ಮಾಡೋದು, ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡೋದು. ಸೊ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗಬೇಕು ಅಂದರೆ ಮಾಲಿಕ್ಯೂಲ್ನ ಅದು ತನ್ನ ಒಳಗಡೆ ತಗೋಬೇಕು, ಫುಡ್ ಮಾಲಿಕ್ಯೂಲು ಅಥವಾ ಬೇರೆ ಯಾವುದೋ ಮಾಲಿಕ್ಯೂಲು. ಸೊ ಮೊದಲು ಪ್ರೊಡ್ಯೂಸ್ ಆದಾಗ ಲೈಸೋಸೋಮ್ ಏನಿದೆಯಲ್ವಾ, ಇಟ್ಸ್ ದ ಪ್ರೈಮರಿ ಲೈಸೋಸೋಮ್ ವಿಚ್ ಇಸ್ ಸಿಂಪ್ಲಿ ಫಿಲ್ಡ್ ವಿತ್ ಎನ್ಸೈಮ್ಸ್. ಆಮೇಲೆ ಅದು ಯಾವುದೋ ಒಂದು ಬೇರೆ ಮಾಲಿಕ್ಯೂಲ್ನ ಡೈಜೆಸ್ಟ್ ಮಾಡೋದಕ್ಕೆ ಆ ಮಾಲಿಕ್ಯೂಲ್ನ ತನ್ನ ಒಳಗಡೆ ತಗೊಳುತ್ತಲ್ವ ಲೈಸೋಸೋಮ್ ಒಳಗಡೆ, ಆವಾಗ ಅದನ್ನು ನಾವು ಸೆಕೆಂಡರಿ ಅಥವಾ ಹೆಟ್ರೋಫ್ಯಾಗೋಸೋಮ್ ಅಂತ ಕರಿತೀವಿ. ಆಯಿತಾ? ನಿಮಗೆ ಗೊತ್ತು, ಒಂದೊಂದು ಸಾರಿ ತನ್ನ ಸೆಲ್ನಲ್ಲಿರೋ ಪಾರ್ಟ್ಸ್ನೇ ಅದು ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಸೆಲ್ನಲ್ಲಿ ಮೈಟೋಕಾಂಡ್ರಿಯಾ ಇದ್ದಾವೆ. ಸೊ ಮೈಟೋಕಾಂಡ್ರಿಯಾ ಹಳೇದಾದ್ಮೇಲೆ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಅಥವಾ ಮತ್ಯಾವುದೋ ಒಂದು ರೈಬೋಸೋಮು. ಸೊ ಸೆಲ್ ಕಂಟೈನ್ಸ್ ಸೋ ಮೆನಿ ಆರ್ಗನಲ್ಲೇಸ್ ವಿಚ್ ಹ್ಯಾಸ್ ಟು ಬಿ ರಿಮೂವ್ಡ್. ಅಂದರೆ ಹಳೇದಾಗಿರುವಂಥ ಆರ್ಗನಲ್ಲೇನ ರಿಮೂವ್ ಮಾಡಿ ಹೊಸ ಆರ್ಗನಲ್ಲೇ ಫಾರ್ಮ್ ಮಾಡಬೇಕಾಗತ್ತೆ. ಸೊ ಆ ಹಳೇದು ಅಂದರೆ ಆಲ್ರೆಡಿ ಏಜ್ ಆಗಿರುತ್ತಲ್ವ ಆರ್ಗನಲ್ಲೇ. ಏಜ್ ಅಂತಂದರೆ ನಾವು ಇಟ್ ಸ್ಟಾಪ್ಡ್ ಇಟ್ ಫಂಕ್ಷನಿಂಗ್. ಸೊ ಸಚ್ ಆರ್ಗನಲ್ಲೇಸ್ ಹ್ಯಾವ್ ಟು ಬಿ ಡೆಸ್ಟ್ರಾಯ್ಡ್. ಸೊ ಯಾವಾಗ ಲೈಸೋಸೋಮು ತನ್ನ ಸೆಲ್ ಒಳಗಡೆ ಇರುವಂಥ ಆರ್ಗನಲ್ಲೇನ ಡೈಜೆಸ್ಟ್ ಮಾಡೋದಕ್ಕೆ ಶುರು ಮಾಡುತ್ತೋ ಆವಾಗ ಅದನ್ನು ಆಟೋಫ್ಯಾಗೋಸೋಮ್ ಅಂತ ಕರಿತೀವಿ. ಓಕೆ, ಸೊ ಐ ಆಮ್ ಟೆಲಿಂಗ್ ಯು ದ ಪಾಲಿಮಾರ್ಫಿಸಮ್. ದ ಲೈಸೋಸೋಮ್ಸ್ ಎಕ್ಸಿಸ್ಟ್ ಇನ್ 4 ಫಾರ್ಮ್ಸ್. ಪ್ರೈಮರಿ ಲೈಸೋಸೋಮ್, okay, so primary lysosome, then heterophagosome, right, autophagosome and residual bodies. Okay, so I think you cannot see the pointer, right? ನಾನು ಪಾಯಿಂಟ್ ಮಾಡ್ತಿರೋದು ಕಾಣ್ತಿದೆಯಾ ಇಲ್ಲ ಅನ್ಕೋತೀನಿ. You cannot see the pointer, right? No, sir. Okay, 1 second, because I need pointer. So I hope you understood. ಇಲ್ಲಿ ಕಾನ್ಸೆಪ್ಟ್ ಗೊತ್ತಾಯಿತು ಅನ್ಕೋತೀನಿ. ಅಂದರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಏನಿದೆಯಲ್ವಾ, ಸೊ ಅಲ್ಲಿ ಲೈಸೋಸೋಮು ಮೊದಲು ಫಾರ್ಮ್ ಆಗಿದ್ದು ಪ್ರೈಮರಿ. ಓಕೆ, ಆಮೇಲೆ ಓಕೆ, ನಾವು ಫೈನ್, ನಾವು ಯು ಕ್ಯಾನ್ ಸಿ ದ ಪಾಯಿಂಟರ್. ಈಗ ಕಾಣುತ್ತೆ ಪಾಯಿಂಟರು. ಇಲ್ಲಿ ಪ್ರೈಮರಿ ಲೈಸೋಸೋಮ್, ಹೆಟ್ರೋಫ್ಯಾಗೋಸೋಮ್, ಅಟೋಫ್ಯಾಗೋಸೋಮ್ ಆ್ಯಂಡ್ ರೆಸಿಡ್ಯುವಲ್ ಬಾಡೀಸ್ ಅಂತ ಇರ್ತವೆ. ಓಕೆ, ಸೊ ಇಲ್ಲಿ ನೋಡಿ ಈ ಡಯಾಗ್ರಾಮ್ನಲ್ಲಿ ಇದು ಗಾಲ್ಗಿ ಕಾಂಪ್ಲೆಕ್ಸ್. ಇದು ಗಾಲ್ಗಿ ಕಾಂಪ್ಲೆಕ್ಸಿಂದ ಏನು ವೆಸಿಕಲ್ ಹೊರಗಡೆ ಬರುತ್ತಲ್ಲ ಇದನ್ನೇ ಲೈಸೋಸೋಮ್ ಅಂತ ಹೇಳ್ತಾರೆ ಅಂತ ನಾನು ಹೇಳಿದ್ದೆ. ಓಕೆ, ಸೊ ದಿಸ್ ಈಸ್ ದ ಪ್ರೈಮರಿ ಲೈಸೋಸೋಮ್. ವಾಟ್ ಈಸ್ ಪ್ರೈಮರಿ ಲೈಸೋಸೋಮ್? ಪ್ರೈಮರಿ ಲೈಸೋಸೋಮ್ ಇಸ್ ದ ಒನ್ which contains the enzymes, hydrolytic enzymes, which is filled with hydrolytic enzymes, right? This is primary. Next, secondary ಅಥವಾ ಹೆಟ್ರೋಫ್ಯಾಗೋಸೋಮ್ ಅಂತ ಹೇಳ್ತೇವೆ. ಹೆಟ್ರೋಫ್ಯಾಗೋಸೋಮ್ ಅಥವಾ ಸೆಕೆಂಡರಿ ಲೈಸೋಸೋಮ್ ಯಾವುದು ಅಂದ್ರೆ, ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಫುಡ್ ಐಟಮು. ಓಕೆ, ಸೆಲ್ಲಿಂದ ಹೊರಗಡೆ ಫುಡ್ ಇರುತ್ತೆ. ಈಗ ಪ್ರೋಟೋಸೋವಾ, ಆಮೇಲೆ ಯುಗ್ಲಿನಾ, ಪ್ಯಾರಮೇಶಿಯಮು ಇವೆಲ್ಲ ಫುಡ್ನ ಹೊರಗಡೆಯಿಂದ ತಗುತ್ತೆ, ನಿಮ್ಗೆ ಗೊತ್ತು. ಸೊ ಈ ಫುಡ್ ಮಾಲಿಕ್ಯೂಲು ಸೆಲ್ ಒಳಗಡೆ ಬರುತ್ತೆ. ಸೆಲ್ ಒಳಗಡೆ ಹೆಂಗೆ ಬರುತ್ತೆ ಅಂದರೆ ಇದನ್ನು ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೀವಿ ನಾವು. ಸೊ ಫ್ಯಾಗೋಸೈಟೋಸಿಸ್ ಆಗಿ ಫುಡ್ ಒಳಗಡೆ ಬಂತು ಅಂದರೆ ಒಂದು ಸ್ಮಾಲ್ ಮೆಂಬ್ರೈನ್ ಕವರ್ ಮಾಡಿಕೊಂಡು ಈಗ ಫುಡ್ನ ಒಳಗಡೆ ತಗೊಳ್ತು. ಸೊ ದ ವೆಸಿಕಲ್ ವಿಚ್ ಕಂಟೈನ್ಸ್ ದ ಫುಡ್ ಮಾಲಿಕ್ಯೂಲ್ ಈಸ್ ಕನ್ಸಿಡರ್ಡ್ ಆಸ್ ಫ್ಯಾಗೋಸೋಮ್. ದಿಸ್ ಈಸ್ ಕಾಲ್ಡ್ ಫ್ಯಾಗೋಸೋಮ್. ಬಟ್ ದ ಪ್ರಾಬ್ಲಮ್ ಈಸ್ ಫುಡ್ ಈಸ್ ದೇರ್ ಬಟ್ ಇಟ್ ಕೆನಾಟ್ ಬಿ ಡೈಜೆಸ್ಟೆಡ್. ಯಾಕೆಂದರೆ ಇದನ್ನು ಡೈಜೆಸ್ಟ್ ಮಾಡೋದಕ್ಕೆ ಎನ್ಸೈಮ್ ಬೇಕು. ಎನ್ಸೈಮ್ ಎಲ್ಲಿದೆ? ಲೈಸೋಸೋಮ್ನಲ್ಲಿದೆ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾಗೋಸೋಮ್ ಜೊತೆಗೆ ಲೈಸೋಸೋಮ್ ಫ್ಯೂಸ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಇನ್ ದ ಥರ್ಡ್ ಡೈಗ್ರಾಮ್. ಈ ಥರ್ಡ್ ಸ್ಟೆಪ್ ಏನಿದೆಯಲ್ಲ ಇಲ್ಲಿ ಲೈಸೋಸೋಮ್ ಅಂದರೆ ಪ್ರೈಮರಿ ಲೈಸೋಸೋಮು ಫ್ಯಾಗೋಸೋಮ್ ಜೊತೆಗೆ ಫ್ಯೂಸ್ ಆಯಿತು. ನಾವು ಇಟ್ ಈಸ್ ಫ್ಯೂಸ್ಡ್ ವಿತ್ ದಿ lysosome and phagosome. There is a fusion of lysosome and phagosome. What is the advantage? The enzymes are now poured on the food item, right? The enzymes are going to be
available for breakdown. So this structure, which is the result of fusion of lysosome and phagosome, is called heterophagosome. So heterophagosome ಅಂದ್ರೆ ಬಹಳ ಸಿಂಪಲ್. When the primary lysosome and the phagosome combine, so that is considered as heterophagosome to digest the food item, right? Then ಅಟೋಫ್ಯಾಗೋಸೋಮ್ ಅಂತ ಹೇಳ್ತೇವೆ. ಅಟೋಫ್ಯಾಗೋಸೋಮ್ ನಾನು ಹೇಳಿದೆ, ಇಲ್ಲಿ ಹೊರಗಡೆಯಿಂದ ಬಂದಿರೋ ಫುಡ್ ಅಲ್ಲ, ಸೆಲ್ ಒಳಗಡೆನೆ ಯಾವುದೋ ಒಂದು ಕಂಟೆಂಟ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪಾರ್ಟ್ ಇರ್ಬೋದು, ಅಥವಾ ಒಂದು ಯಾವುದೋ ಮೈಟೋಕಾಂಡ್ರಿಯಾ, ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ ಏನ್ ಫಾರ್ಮ್ ಆಗುತ್ತಲ್ಲ, ಅವಾಗ ಅದನ್ನ ನಾವು ಅಟೋಫ್ಯಾಗೋಸೋಮ್ ಅಂತ ಹೇಳ್ತೀವಿ. ಈ ಪಿಕ್ಚರ್ ನಲ್ಲಿ ತೋರಿಸಿಲ್ಲ ಅದನ್ನ, ಅಟೋಫ್ಯಾಗೋಸೋಮ್. ಸೊ ಯು ರಿಮೆಂಬರ್ ಅಟೋಫ್ಯಾಗೋಸೋಮ್ಸ್ ಆರ್ ದಿ ಸ್ಟ್ರಕ್ಚರ್ಸ್ ವೇರ್ the components of own cells are getting digested. Okay, so that's about autophagosome. Last ಏನಿದೆಯಲ್ಲ ಅದು ರೆಸಿಡ್ಯೂವಲ್ ಬಾಡಿ. ರೆಸಿಡ್ಯೂವಲ್ ಬಾಡಿ ಅಂದ್ರೆ ಬಹಳ ಸಿಂಪಲ್. ಇಲ್ಲಿ ಫುಡ್ ಅಥವಾ ಸೆಲ್ ಕಾಂಪೊನೆಂಟ್ ಡೈಜೆಸ್ಟ್ ಆಗೋದಕ್ಕೆ ಎನ್ಸೈಮ್ ಸಿಕ್ರೀಟ್ ಆಗುತ್ತೆ. ಈಗ ನಮ್ಮ ಬಾಡಿನಲ್ಲೂ ಅಷ್ಟೇ, ನಾವೇನೋ ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ, ಫುಡ್ ಕನ್ಸ್ಯೂಮ್ ಮಾಡಿದ್ಮೇಲೆ ಅದು ಡೈಜೆಸ್ಟ್ ಆಗುತ್ತೆ ಎನ್ಸೈಮ್ ಆಕ್ಷನ್ ಇಂದ. ಸೊ ಫುಡ್ ಈಸ್ ನಾಟ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್, ಯು ನೋ ದ್ಯಾಟ್. Because enzymes cannot break down all the molecules. There will be some molecules, or there are some molecules which cannot be broken. ಅದು ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಅನ್ಡೈಜೆಸ್ಟೆಡ್ ಫುಡ್ ಆಗಿ ಉಳ್ಕೊಳ್ಳುತ್ತೆ. ಇಲ್ಲಿನೂ ಅಷ್ಟೇ, ಪೂರ್ತಿ ಡೈಜೆಸ್ಟ್ ಆದಮೇಲೆ, ಫುಡ್ ಬ್ರೇಕ್ ಡೌನ್ ಆದಮೇಲೆ, ಆ ಫುಡ್ನಲ್ಲಿರೋ ಮಾಲಿಕ್ಯೂಲ್ನ ಇದು ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೈಟೋಪ್ಲಾಸಮ್ನಲ್ಲಿ. ಅಷ್ಟೆಲ್ಲ ಆದಮೇಲೆ ಏನು ಡೈಜೆಸ್ಟ್ ಆಗದೆ ಉಳ್ಕೊಳ್ಳುತ್ತಲ್ವಾ, ಅದನ್ನು ನಾವು ರೆಸಿಡ್ಯೂವಲ್ ಬಾಡಿ ಅಂತ ಕರಿತೀವಿ. So residual body is the type of lysosome which contains undigested part, or you can say the structure or the part of the food which cannot be digested. If it contains that, then it is called residual body. So residual body will go to the surface of the cell and it will be removed out of the cell by means of exocytosis. ಇಲ್ಲಿಂದ ಹೊರಗಡೆ ಹಾಕೋದಕ್ಕೆ ಇದನ್ನ ನಾವು ಎಕ್ಸೋಸೈಟೋಸಿಸ್ ಅಂತ ಹೇಳ್ತೀವಿ. ಫುಡ್ ಐಟಮ್ನ ಎಂಡೋಸೈಟೋಸಿಸ್ ಮಾಡಿ ಒಳಗಡೆ ತಗೊಳ್ತೋ, ಅನ್ಡೈಜೆಸ್ಟೆಡ್ ಅಥವಾ ರೆಸಿಡ್ಯೂವಲ್ ಬಾಡಿನ ಎಕ್ಸೋಸೈಟೋಸಿಸ್ ಮಾಡಿ ಹೊರಗಡೆ ಹಾಕುತ್ತೆ. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್, ರೈಟ್? ಸೊ polymorphism means there are 4 types of lysosomes: primary lysosome, heterophagosome or secondary lysosome, autophagosome, and residual bodies. You remember these 4 types of lysosome. Okay. I hope you understood. So primary, hetero, auto ಮತ್ತು residual ಕಾನ್ಸೆಪ್ಟ್ ಅರ್ಥ ಆಯ್ತಾ? You understood the concept? Yes sir. Okay. If ಅದರಲ್ಲಿ ಏನಾದರೂ ಕನ್ಫ್ಯೂಷನ್ ಇಲ್ಲ, 4 ಸ್ವಲ್ಪ ಕನ್ಫ್ಯೂಷನ್ ಇದ್ರೂ ನೀವು ಅದನ್ನ ರೀಡಿಂಗ್ ಮೆಟೀರಿಯಲ್, ಸ್ಟಡಿ ಮೆಟೀರಿಯಲ್ ಓದಿದ ಕೂಡಲೇ ಕ್ಲಿಯರ್ ಆಗಿಬಿಡುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಿಸ್. ಇದೇನು ಅಂತ ಟೆಕ್ನಿಕಲ್ ಟಾಪಿಕ್ ಅಲ್ಲ. ಲೆಟ್ ಅಸ್ ಜಸ್ಟ್ ಫಿನಿಶ್ ಅಪ್ ವಿತ್ ಫಂಕ್ಷನ್ಸ್ ಆಫ್ ಲೈಸೋಸೋಮ್ಸ್, ರೈಟ್? ಸೊ ಫಂಕ್ಷನ್ಸ್ ಆಫ್ ಲೈಸೋಸೋಮ್ ಬಂದಾಗ ಇದರ ಫಂಕ್ಷನ್ಸು ಡೈಜೆಷನ್ ಆಫ್ ಲಾರ್ಜ್ ಎಕ್ಸ್ಟ್ರಾ ಸೆಲ್ಯುಲಾರ್ ಪಾರ್ಟಿಕಲ್ಸ್. ಐ ಟೋಲ್ಡ್ ಯು. ಸೊ ಇಟ್ಸ್ ಮೇನ್ ಫಂಕ್ಷನ್ ಇಸ್ ಟು ಡೈಜೆಸ್ಟ್. ಸೆಲ್ ಒಳಗಡೆ ಏನು ಹೊರಗಡೆಯಿಂದ ಬರುತ್ತಲ್ಲ ಅದನ್ನು ಡೈಜೆಷನ್ ಮಾಡುತ್ತೆ. ದ ಲೈಸೋಸೋಮ್ಸ್ ಡೈಜೆಸ್ಟ್ ದ ಫುಡ್ ಕಂಟೆಂಟ್ಸ್ of the phagosomes or pinosomes, the lysosomes of leukocytes. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಏನಂದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ಬ್ಯಾಕ್ಟೀರಿಯಾ, ಯಾವುದೋ ಪ್ರೋಟೋಜೋವಾ, ಅದನ್ನೆಲ್ಲ ಕೊಟ್ಟಿದ್ದೆ. ಅಂದರೆ ಸೆಲ್ ಒಳಗಡೆ ಫುಡ್ ಬರುತ್ತೆ, ಆ ಫುಡ್ನ ಅದು ಡೈಜೆಸ್ಟ್ ಮಾಡುತ್ತೆ ಅಂತ ಹೇಳಿ. ನಮ್ಮ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತಿದೆ. ಆ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ಯಾವುದೋ ಬ್ಯಾಕ್ಟೀರಿಯಾ, ವೈರಸ್ಸು ಅಥವಾ ಪ್ರೋಟೋಜೋವಾ ನಮಗೆ ಇನ್ಫೆಕ್ಷನ್ ಆದ್ರೆ, ಆ ಇನ್ಫೆಕ್ಷನ್ ಮಾಡಿರುವಂಥ ಬ್ಯಾಕ್ಟೀರಿಯಾನ ಡೈರೆಕ್ಟ್ ಆಗಿ ಎನ್ಗಲ್ಫ್ ಮಾಡಿಕೊಂಡು ಡೆಸ್ಟ್ರಾಯ್ ಮಾಡುವಂಥ ಸೆಲ್ಸ್ ಇದಾವೆ, ವೈಟ್ ಬ್ಲಡ್ ಸೆಲ್ಸ್. ಅವನ್ನ ನಾವು ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು WBC, ಓಕೆ, ಒಂದು ಲ್ಯೂಕೋಸೈಟ್ ಬ್ಯಾಕ್ಟೀರಿಯಾನ ಒಳಗಡೆ ತಗೊಂಡು ಯಾವ ಥರ ಒಳಗೆ ತಗೊಳುತ್ತಾ, ಫ್ಯಾಗೋಸೈಟೋಸಿಸ್ ಮಾಡಿ ಆಮೇಲೆ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಕಿಲ್ ದ ಬ್ಯಾಕ್ಟೀರಿಯಾ ಬೈ ಈಟಿಂಗ್ ಇಟ್, ರೈಟ್? So who is going to help in breaking lysosomes? So you remember lysosomes play a very important role in immune system, right?
ನಿಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರೋದಕ್ಕೆ ಇದೂ ಒಂದು ಪಾಯಿಂಟ್. ಅಂದರೆ ನಿಮ್ಮ ಲೈಸೋಸೋಮ್ನಲ್ಲಿ ಎಲ್ಲ ಎನ್ಸೈಮ್ಗಳು ಕರೆಕ್ಟ್ ಆಗಿದ್ದರೆ ನಿಮ್ಮ ಲ್ಯೂಕೋಸೈಟ್ಗಳು ಕರೆಕ್ಟಾಗಿ ಬ್ಯಾಕ್ಟೀರಿಯಾ ಪ್ರೋಟೋಜೋವಾ ಏನೇ ಬಂದರೂ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಬ್ರೇಕ್ ಮಾಡೋದಕ್ಕೆ ಎನ್ಸೈಮ್ ಇಲ್ಲ ಅಂದ್ರೆ ಕೊಲ್ಲೋದಕ್ಕಾಗಲ್ಲ. ಸೊ ಯು ಥಿಂಕ್ ಆಫ್ ದ್ಯಾಟ್ ಪಾಯಿಂಟ್ ಆಲ್ಸೋ. ದೆನ್ ಐ ಟೋಲ್ಡ್ ಯು ಸೆಕೆಂಡ್ ಫಂಕ್ಷನ್ ಇಸ್ ಡೈಜೆಷನ್ ಆಫ್ ಇಂಟ್ರಾಸೆಲ್ಯುಲಾರ್ ಸಬ್ಸ್ಟೆನ್ಸ್. ಅಂದರೆ ಸೆಲ್ ಒಳಗಡೆನೇ ಇರುವಂಥ ಕೆಲವೊಂದಿಷ್ಟು ಪಾರ್ಟ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಅಂತ ಹೇಳ್ತೇವೆ. ಇಲ್ಲಿ ಮೂರನೇ ಪಾಯಿಂಟ್, ಎಲ್ಲ ಒಂದು ಅಂತ ಬಂದಿದೆ, ಇದು ಥರ್ಡ್ ಪಾಯಿಂಟ್. ಇದು ಅಟೋಲೈಸಿಸ್ ಅಂತ ಹೇಳ್ತೇವೆ, ರೈಟ್? ನಿಮ್ಗೆ ಅಟೋಲೈಸಿಸ್ ಎಕ್ಸಾಂಪಲ್ಲು ಅದನ್ನು ಓದೋದೇನು ಬೇಡ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅಟೋಲೈಸಿಸ್ ಅಂದರೆ ಏನು ಅಂತ. ಯಾವುದದು ಫ್ರಾಗ್ನಲ್ಲಿ ಮೆಟಮಾರ್ಫೋಸಿಸ್ ಆಗುವಾಗ ಮೊದಲು ಟೇಲ್ ಇರುತ್ತೆ, ನಿಮಗೆ ಗೊತ್ತು. ಟ್ಯಾಡ್ಪೋಲ್ ಲಾರ್ವಾ ಏನಿರುತ್ತಲ್ಲ ಅದರದ್ದು ಟೇಲ್ ಇರುತ್ತೆ. ಆಮೇಲೆ ಅದು ಅಡಲ್ಟಾಗಿ ಕನ್ವರ್ಟ್ ಆದಮೇಲೆ ವೆನ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಅಡಲ್ಟ್, ಇಟ್ ಇಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಟೇಲ್, ರೈಟ್? ಸೊ ಟೇಲು ಡಿಸಪಿಯರ್ ಆಗುತ್ತೆ ಕಪ್ಪೆ ಅಡಲ್ಟ್ ಆದಾಗ. ಹಾಗಾದ್ರೆ ಆ ಟೇಲ್ ಇತ್ತಲ್ವಾ, ಆ ಟೇಲ್ ಯಾವ ರೀತಿ ಡಿಸಪಿಯರ್ ಆಯಿತು ಅಂದರೆ ಅಲ್ಲಿರೋ ಸೆಲ್ಸ್ ಎಲ್ಲ ಡೆತ್ ಆಗ್ತಾ ಹೋಗ್ಬೇಕಲ್ವಾ. ಸೊ ಹೂ ಈಸ್ ಗೋಯಿಂಗ್ ಟು ಡೆಸ್ಟ್ರಾಯ್ ದ ಸೆಲ್ಸ್? ಲೈಸೋಸೋಮ್ಸ್, ಯು ರಿಮೆಂಬರ್, ರೈಟ್? ಸೊ ಈ ಥರ ಮೆಟಮಾರ್ಫೋಸಿಸ್ ಆಗುವಾಗ ಬಾಡಿದು ಓನ್ ಪಾರ್ಟ್ಸು ಏನು ಡಿಸಪಿಯರ್ ಆಗುತ್ತಲ್ಲ ಅದು ಆ ಕೆಲಸ ಆಗೋದಕ್ಕೆ ಈ ಅಟೋಲೈಸಿಸ್ ಇಂಪಾರ್ಟೆಂಟ್ ಇವೆಂಟ್. ಸೊ ಅಟೋಲೈಸಿಸ್ ಈಸ್ ದಿ ಡಿಸ್ಟ್ರಕ್ಷನ್ ಆಫ್ ಓನ್ ಬಾಡಿ ಪಾರ್ಟ್ಸ್ ಬೈ ದಿ ಆಕ್ಷನ್ ಆಫ್ ಲೈಸೋಸೋಮ್ಸ್. ಯು ರಿಮೆಂಬರ್, ನಾನು ಬರೀ ಒಂದು ಎಕ್ಸಾಂಪಲ್ ಕೊಟ್ಟೆ. ಈಗ ಇನ್ನೊಂದು ಹ್ಯೂಮನ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಮೋಸ್ಟ್ ಆಫ್ ಯು ಡೋಂಟ್ ನೋ ಅಬೌಟ್ ಇಟ್. ಎಂಬ್ರಿಯೋ ಡೆವಲಪ್ ಆಗುವಾಗ, ರೈಟ್, ಯು ನೋ ವಿ ಹ್ಯಾವ್ ಹೌ ಮೆನಿ ಡಿಜಿಟ್ಸ್ ವಿ ಹ್ಯಾವ್ ಇನ್ ಈಚ್ ಹ್ಯಾಂಡ್? 5 ಡಿಜಿಟ್, ಕರೆಕ್ಟ್ ಅಲ್ವಾ? ಸೊ ನಮ್ಮ ಬೆರಳು ಮಧ್ಯ, ಓಕೆ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ 1 ಸೆಕೆಂಡ್, ಒಂದೇ ಸೆಕೆಂಡು. ಹಲೋ, ಯಾರು? ಮೇಡಮ್, ನಾನು ಕ್ಲಾಸ್ ತಗೋತೀನಿ, ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ. ಮಾಡ್ತೀನಿ. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇಲ್ಲಿ ಏನೋ ಹೇಳ್ತಾ ಇದ್ದೆ, ಫಿಂಗರ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಐ ವಾಸ್ ಟಾಕಿಂಗ್ ಅಬೌಟ್ ದ ಫಿಂಗರ್. ನಿಮ್ಮ ಫಿಂಗರ್, ಒಂದು ಫಿಂಗರು ಮತ್ತೊಂದು ಫಿಂಗರ್ ಮಧ್ಯ ಗ್ಯಾಪ್ ಇದೆಯಲ್ವಾ? ಗ್ಯಾಪ್ ಇಲ್ಲದೆ ಇರೋರು ಯಾರಾದರೂ ಇದ್ದೀರಾ? ಇಲ್ಲ. ಸೊ ಯು ಹ್ಯಾವ್ ಅ ಗ್ಯಾಪ್. ಎಂಬ್ರಿಯೋನಿಕ್ ಕಂಡೀಷನ್ನಲ್ಲಿ, ಯು ಬಿಲೀವ್ ಇಟ್ ಆರ್ ನಾಟ್, ಇನ್ ದ ಬಿಗಿನಿಂಗ್, ರೈಟ್? ಸೊ ನಮ್ಮದು ಕೈ ಏನಿದೆಯಲ್ವಾ, ಎಂಬ್ರಿಯೋನಿಕ್ ಕಂಡೀಷನ್ನಲ್ಲಿ ಫಾರ್ಮ್ ಆಗುವಾಗ ಒಳ್ಳೆ ಸೌಟ್ ಥರ ಇರುತ್ತೆ, ಮಧ್ಯೆ ಗ್ಯಾಪ್ ಇರಲ್ಲ. ಆಮೇಲೆ ಅದು ಡೆವಲಪ್ ಆಗ್ತಾ ಏನಾಗುತ್ತೆ ಅಂದರೆ ಮಧ್ಯದಲ್ಲಿರೋ ಎಲ್ಲ ಸೆಲ್ಸು ಡೆಸ್ಟ್ರಾಯ್ ಆಗಿ ಬರೀ ಫಿಂಗರ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ರಿಮೆಂಬರ್ ದಿಸ್ ಈಸ್ ಹೌ ದ ಎಂಬ್ರಿಯೋಜೆನೆಸಿಸ್ ಟೇಕ್ಸ್ ಪ್ಲೇಸ್. ಸೊ ಅಲ್ಲಿ ಆ ಮಧ್ಯದಲ್ಲಿರೋ ಸೆಲ್ಸ್ ಮಾತ್ರ ಡೆಸ್ಟ್ರಾಯ್ ಮಾಡೋ ಕೆಲಸನ ಈ ಲೈಸೋಸೋಮ್ಸ್ ಮಾಡ್ತವೆ. ಸೊ ದ ಲೈಸೋಸೋಮ್ಸ್ ಆರ್ ಗೋಯಿಂಗ್ ಟು ಡೂ ದಿಸ್. ಓಕೆ, ಸೊ ದಿಸ್ ಈಸ್ ಹೌ ದ ಲೈಸೋಸೋಮ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಟೋಲೈಸಿಸ್. ಓಕೆ, ಆ್ಯಂಡ್ ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ಐ ಆಲ್ರೆಡಿ ಟೋಲ್ಡ್ ಯು. ಸೊ ಫಾರ್ ಎಕ್ಸಾಂಪಲ್ ಫರ್ಟಿಲೈಜೇಷನ್ ಆಗುವಾಗ ಎಗ್ ಮೆಂಬ್ರೇನ್ನ ಡೆಸ್ಟ್ರಾಯ್ ಮಾಡೋದು, ಈ ಥರ. So there are many functions where the lysosomes are going to be secreted out of the cells and then they will do their function. Okay, that's about the functions of lysosomes. Here I will just mention one point. Okay, ಈ ಲೈಸೋಸೋಮ್ ಏನಿದೆಯಲ್ವಾ ಬಹಳ ಡೇಂಜರಸ್ ಸ್ಟ್ರಕ್ಚರ್ ಇದು. ಯಾಕೆ ಅಂದ್ರೆ ಐ ಆಮ್ ವೆರಿ ಸಾರಿ, ದಿ ಸ್ಟ್ರಾಂಗ್ ಎನ್ಸೈಮ್ಸ್ ಆರ್ ಪ್ರೆಸೆಂಟ್. ಇದು ಹೆಂಗೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಸ್ಟ್ರಾಂಗ್ ಆ್ಯಸಿಡ್ನ, ಓಕೆ, ಯು ಜಸ್ಟ್ ಇಮ್ಯಾಜಿನ್ ಒಂದು ಆ್ಯಸಿಡ್ ಬಾಟ್ಲು, ನಮ್ಮ ಕೆಮಿಸ್ಟ್ರಿ ಜುವಾಲಜಿ ಲ್ಯಾಬ್ನಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಬಾಟ್ಲ್ಗಳು ಇರುತ್ತಲ್ಲ ಆ ಥರ, ಆ ಬಾಟಲ್ನ ಒಂಥರ ನಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡು ಓಡಾಡ್ದಂಗೆ. ಇಟ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ಯು ಜಸ್ಟ್ ಇಮ್ಯಾಜಿನ್, ರೈಟ್? ಸೊ ಬಾಟ್ಲ್ ಕರೆಕ್ಟಾಗಿ ಕ್ಲೋಸ್ ಆಗಿತ್ತು ಅಂದರೆ ಸೇಫು. ಏನೋ ಪ್ರಾಬ್ಲಮ್ ಆಗಿ ಅದೇನಾದರೂ
ಲೀಕ್ ಆದರೆ ಯು ಜಸ್ಟ್ ಇಮ್ಯಾಜಿನ್ ಯು ಆರ್ ಕ್ಯಾರಿಯಿಂಗ್ ಸಲ್ಫ್ಯೂರಿಕ್ ಆಸಿಡ್ ಬಾಟಲ್ ಇನ್ ಯುವರ್ ಪಾಕೆಟ್ ಆ್ಯಂಡ್ ದೆರ್ ಇಸ್ ಅ ಲೀಕೇಜ್, ದೆರ್ ಇಸ್ ಅ ಬ್ರೇಕೇಜ್, ಇಟ್ ಈಸ್ ಗೋಯಿಂಗ್ ಟು ಕಾಸ್ ಡ್ಯಾಮೇಜ್ ಟು ಯು. ಅದೇ ಥರ ಸೆಲ್ ಒಳಗಡೆ ಈ ಲೈಸೋಸೋಮ್ ಅಂದರೆ ಒಂಥರ ಆ್ಯಸಿಡ್ ಬಾಟಲ್ ಇದ್ದಂಗೆ, ಬಿಕಾಸ್ ಇಟ್ ಕಂಟೈನ್ಸ್ ಎನ್ಸೈಮ್ಸ್. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸೆಲ್ ಒಳಗಡೆ ನೆಸೆಸಿಟಿ ಇಲ್ದೇ ಲೈಸೋಸೋಮ್ ವಾಲ್ ರಪ್ಚರ್ ಆಗಿಬಿಟ್ರೆ ಆ ಸೆಲ್ ಡೆತ್ ಆಗಿಬಿಡುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಕಿಲ್ ಇಟ್ಸ್ ಓನ್ ಸೆಲ್ ಅನ್ನೆಸೆಸರಿಲಿ. ಸೊ ದೇರ್ ಫೋರ್ ಲೈಸೋಸೋಮ್ಸ್ ಆ್ಯಂಡ್ ದ ಮೆಮ್ಬ್ರೈನ್, ಲೈಸೋಸೋಮ್ ಮೆಮ್ಬ್ರೈನ್ದು ಇಂಟ್ಯಾಕ್ಟ್ ಆಗಿರೋದು ಬಹಳ ಇಂಪಾರ್ಟೆಂಟ್. ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಡಿಸೀಸಸ್ ಇದ್ದಾವೆ, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಜೆನೆಟಿಕ್ ಡಿಸಾರ್ಡರು. ಅಲ್ಲಿ ಈ ಲೈಸೋಸೋಮ್ ಏನಿದೆಯಲ್ವ ಇದ್ರ ಮೆಮ್ಬ್ರೈನ್ ಪ್ರಾಬ್ಲಮ್ ಆಗಿ ಸುಮ್ಮನೆ ರಿಲೀಸ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅಂದರೆ ಅದು ಬಾಡಿನಲ್ಲಿರೋ ಓನ್ ಸೆಲ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತದೆ. ಸಚ್ ಡಿಸೀಸಸ್ ಆರ್ ದೇರ್. ಓಕೆ, ಬಟ್ ಹಿಯರ್ ವಿ ಕೆನಾಟ್ ಡಿಸ್ಕಸ್ ದೋಸ್ ಡಿಸೀಸಸ್. ನಮ್ಮ ಸಿಲೆಬಸ್ನಲ್ಲಿಲ್ಲ. ಮುಂದೆ ಇಮ್ಯುನಾಲಜಿ ಪಾಠ ಬಂದಾಗ ಒಂದು ಕಡೆ ಬರುತ್ತೆ ಅದು, ಸೊ ಅಲ್ಲಿ ನೋಡೋಣ ಅಂತ. ಬಟ್ ಜಸ್ಟ್ ರಿಮೆಂಬರ್, ಲೈಸೋಸೋಮ್ಸ್ ಆರ್ ವೆರಿ ಡೇಂಜರಸ್, very strong structures, and their intactness must be maintained. So that's about the functions of lysosomes. So in this class we discussed the structure and function of lysosomes. You have any questions, you can ask me. ಇದರ ಈ ಟಾಪಿಕ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇಲ್ಲ ಅಂದ್ರೆ ನಾನು ಕ್ಲಾಸ್ನ ಮುಗಿಸ್ತೀನಿ, ಆಮೇಲೆ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಟಾಪಿಕ್ನ ಶುರು ಮಾಡೋಣ. ಇವತ್ತು ಆ್ಯಕ್ಚುಲಿ ನನ್ನ ಕ್ಲಾಸ್ ಇರಲಿಲ್ಲ, ಆಯಿತಾ. ಇದು ಗೆಸ್ಟ್ ಫ್ಯಾಕಲ್ಟಿ ಇನ್ನೊಬ್ರು ಬಂದವ್ರು ತೊಗೋಬೇಕು. ಸೊ ಅವ್ರು ಬರೋವರೆಗೂ ನಾನು ತೊಗೋತಾ ಇರ್ತೀನಿ, ಬಿಕಾಸ್ ಐ ಹ್ಯಾವ್ ಟು ಕಂಪ್ಲೀಟ್ ದ ಸಿಲೆಬಸ್, ರೈಟ್? ಎಸ್ ನೇಹಾ, ಯು ಹ್ಯಾವ್ ಎನಿ ಕ್ವಶನ್? ಸರ್. ನೋ ಕ್ವಶನ್, ವೆರಿ ಗುಡ್. ಲೇಖನ? No, sir. No question, fine. If you are not having any question, okay, so I think I can conclude my class. So next class nalle matte continue ಮಾಡೋಣ. So we'll continue in the next class. Thank you. Thank you, sir. Thank you, sir. Thank you, sir.